ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಅರುಂಡಿ. ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕಿರ್ತಕ್ಕಂಥ ಚಿನ್ನದ ನಿಧಿ ಈಗಾಗಲೇ ಬಹಳಷ್ಟು ರೋಚಕತೆಯನ್ನು ಹುಟ್ಟಿಸ್ತಾ ಇರೋದು. ನೋಡಿ, ಇಲ್ಲೊಂದು ಮಾರ್ಕ್ ಕಾಣಿಸ್ತಾ ಇದೆ ನಿಮಗೆ. ಈಗ ಇಲ್ಲಿ ಉತ್ಖನನ ಶುರುವಾಗುತ್ತೆ. ಈಗಾಗಲೇ ಒಂದು ಸುಳಿವು ಸಿಕ್ಕಂತಹ ಬೆನ್ನಲ್ಲೇ ಒಂದಿಷ್ಟು ತಂಡ ಆಗಮಿಸಿದೆ. 2025ರಲ್ಲಿ ಸಿದ್ದರಾಮಯ್ಯನವರು ಇಲ್ಲಿ ಉತ್ಖನನ ಮಾಡಲೇಬೇಕು ಅಂಥೇಳಿ ಒಂದಿಷ್ಟು ಹಣವನ್ನು ಕೂಡ ಬಿಡುಗಡೆ ಮಾಡಿದರು. ಅದಾದ ನಂತರ ಅದು ನೆನೆಗುದಿಗೆ ಬಿದ್ದಿತ್ತು. ಇಲ್ಲಿಂದ ಒಂದು 250 ಮೀಟರ್ ಅಂತರದಲ್ಲಿ ನಿಮಗೆ ಮೇಲ್ಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಶ್ರೀಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಲಕ್ಕುಂಡಿ. ಈ ದೇವಸ್ಥಾನದ ಮುಂಭಾಗದಲ್ಲೇ ಇರ್ತಕ್ಕಂಥ ಈ ಜಾಗದಲ್ಲಿ ಈಗ ಉತ್ಖನನ ಮಾಡಲಿಕ್ಕೆ ಇಡೀ ತಂಡ ಆಗಮಿಸಿದೆ. ನೋಡಿ, ನಿಮಗೆ ಲಕ್ಕುಂಡಿ ಅನ್ನೋ ಒಂದು ಗ್ರಾಮ ಇದೆಯಲ್ಲ, ನಾನು ಆರಂಭದಲ್ಲಿ ಯಾವಾಗಲೂ ಕೂಡ ಹೇಳ್ತಾ ಇದ್ದೆ, ಶಿಲ್ಪಕಲೆಯ ತೊಟ್ಟಿಲು ಅಂತ ಅನೇಕ ಜನರು ಸೇರಿಕೊಂಡಿದ್ದಾರೆ. ಇಲ್ಲಿ ಈ ಭಾಗದಲ್ಲಿ, ಈ ಗ್ರಾಮದಲ್ಲಿ ಇನ್ನೂ ಹೆಚ್ಚಿನ ನಿಧಿ ಸಿಗಬಹುದು ಅಂತ ಒಂದು ಊಹೆಯ ಆಧಾರದ ಮೇಲೆ ಇಲ್ಲಿ ಮಾರ್ಕ್ ಮಾಡಲಾಗಿತ್ತಲ್ಲ. ಈಗ ಯಾವಾಗ ಗಂಗಾವತಿ ಅವರ ಮನೆಯಲ್ಲಿ ಚಿನ್ನದ ನಿಧಿ ಸಿಕ್ತೋ ಅದರ ಬೆನ್ನಲ್ಲೇ ಈಗ ಉತ್ಖನನ ಕಾರ್ಯ ಕೂಡ ಶುರುವಾಗ್ತಾ ಇದೆ. ನಾನು ಆರಂಭದಲ್ಲಿ ಹೇಳಿದೆ, ಯಾಕೆಂದರೆ ಕೇವಲ 250 ಮೀಟರ್ ಅಂತರ. ನಿಮಗೆ ಮೇಲ್ಭಾಗದಲ್ಲಿ ಕಾಣ್ಬೋದಲ್ಲ, ಇಲ್ಲೊಂದು ಟಂಕಶಾಲೆಯೂ ಕೂಡ ಇತ್ತು. ಯಾಕೆ ಅಂದರೆ ನಾಣ್ಯಗಳು ಮುದ್ರಣ ಆಗ್ತಕ್ಕಂಥ ಟಂಕಶಾಲೆಗಳು. ಯಾಕೆಂದರೆ ಕಲ್ಯಾಣ ಚಾಲುಕ್ಯರು, ಅನೇಕ ರಾಜರು ಆಳಿದಂಥ ಜಾಗ. ಈ ಗ್ರಾಮದಲ್ಲಿ ಆ ರೀತಿಯಾದಂಥ ನಿಧಿ ಪತ್ತೆ ಇರಬಹುದು, ಅನೇಕ ಭಾಗಗಳಲ್ಲಿ ಅದನ್ನು ಹುದುಗಿಸಿ ಇಟ್ಟಿರ್ಬೋದು ಅನ್ನೋ ಒಂದು ನಿಟ್ಟಿನಲ್ಲೇ ಈ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ, ಮತ್ತು ಹೆಚ್ಚಾಗಿ ನಮಗೆ ಆ ಟೆಂಪಲ್ನ ನೋಡಿದಾಗ ಸ್ವಲ್ಪ ಡೌನಿಗಿದೆ, ಅದರ ಮುಂಭಾಗದಲ್ಲಿ ಹೆಚ್ಚಿನ ಮಣ್ಣನ್ನು ಏರಿಸಿದ್ದಾರೆ. ಹಾಗಾಗಿ ಇಲ್ಲಿ ನಿಮಗೆ ಆ ದೇವಸ್ಥಾನದ ಭಾಗಕ್ಕೆ ಸಮತಟ್ಟು ಹಾಕ್ತಕ್ಕಂಥ ಆಳದಲ್ಲಿ ಏನಾದರೂ ಈ ಮಣ್ಣನ್ನು ಅಗೆದ್ರೆ, ಅಂದರೆ 10 × 10 ಮೀಟ್ರ್ ನೋಡಿ, ನಿಮಗೆ 10 ಮೀಟ್ರ್ ಡಿಸ್ಟೆನ್ಸಲ್ಲಿ ಎಲ್ಲ ಆರೆ ಪಿಕಾಸಿ ಗುದ್ದಲುಗಳು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ತುಂಬ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗೋದಿಲ್ಲ. ಆ ಮಾರ್ಕ್ ಮಾಡಿರೋ ಜಾಗದಲ್ಲಿ ಉತ್ಖನನ ಕಾರ್ಯ ಶುರುವಾಗ್ತಾಯಿದೆ. ಇಡೀ ತಂಡ ಎಲ್ರಿಗೂ ಕೂಡ ಸಜೆಸ್ಟ್ ಮಾಡಿದ್ದಾರೆ, ಯಾರೆಲ್ಲರೂ ಯಾವ ರೀತಿಯಾಗಿ ಉತ್ಖನನ ಮಾಡಬೇಕು, ಯಾವ ರೀತಿಯಾಗಿ ಶೋಧ ಕಾರ್ಯ ನಡೆಯುತ್ತೆ, ಏನೆಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡಲಾಗುತ್ತೆ, ಎಷ್ಟು ಸೂಕ್ಷ್ಮವಾಗಿ ಮಣ್ಣನ್ನು ಅಗಿಬೇಕಾಗುತ್ತೆ. ಯಾಕೆಂದರೆ ಎಲ್ಲೂ ಕೂಡ ಎಡವಟ್ಟಾಗದಂತೆ, ಅಲ್ಲ ಆ ರೀತಿಯಾದಂಥ ಏನಾದರೂ ನಿಧಿ ಪತ್ತೆ ಆದರೆ ಅವುಗಳ ಬಗ್ಗೆ ಎಷ್ಟು ಎಚ್ಚರಿಕೆ ವಹಿಸಬೇಕು, ಹೇಗೆ ಅವುಗಳನ್ನು ಸೂಕ್ಷ್ಮವಾಗಿ ಮೇಲೆತ್ತಬೇಕು ಅನ್ನೋ ನಿಟ್ಟಿನಲ್ಲಿ ನಿಮಗೆ ಪಿಕಾಸಿ, ಗುದ್ದಲು, ಜೊತೆಗೆ ಅವುಗಳು ಸಿಕ್ಕಾಗ ಅವುಗಳನ್ನು ಸೂಕ್ಷ್ಮವಾಗಿ ಅದರ ಮಣ್ಣನ್ನು ಬಿಡಿಸ್ಲಿಕ್ಕೆ ಅಂತ ಇರತಕ್ಕಂಥ ಈ ಥರದ ಬ್ರಷ್ಗಳು, ಜೊತೆಗೆ ಮಳೆ, ಅಳತೆಯ ಭಾಗಗಳು, ಹಗ್ಗ ಎಲ್ಲವನ್ನೂ ಕೂಡ ಸಿದ್ಧಪಡಿಸ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಐತಿಹಾಸಿಕ ಗ್ರಾಮ ಲಕ್ಕುಂಡಿ ಗ್ರಾಮದಲ್ಲಿ ಆ ರೀತಿಯಾಗಿ ಕುತೂಹಲ ಮತ್ತು ನಿಗೂಢವಾಗಿ ಅಡಗಿರ್ತಕ್ಕಂಥ ಸತ್ಯಾಂಶಗಳು, ಒಂದು ರಾಜ ಪರಂಪರೆಯ ಕಾಲದಿಂದಲೂ ಕೂಡ ಎಲ್ಲೋ ಒಂದು ಕಡೆ ಹುದುಗಿ ಹೋಗಿರ್ತಕ್ಕಂತಹ ಸರ್ಕಾರದ ಆಸ್ತಿಯನ್ನು ಅದಕ್ಕೆ ವಶಪಡಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಡಿಬೇಕು ಅಂತ ನಾನು ವೀಕ್ಷಕರೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಗ್ರಾಮದ ಕೆಲವು ಮಹಿಳೆಯರನ್ನ ಕೂರಿಸ್ಕೊಂಡು ಇಷ್ಟು ಹೊತ್ತು ಒಂದಿಷ್ಟು ಸಲಹೆಗಳನ್ನು, ಮಾರ್ಗದರ್ಶನಗಳನ್ನು ನೀಡಿ ಉತ್ಖನನ ಕಾರ್ಯವನ್ನು ಶುರು ಮಾಡಿಕೊಂಡಿದ್ದಾರೆ. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಲಕ್ಕುಂಡಿ ಗ್ರಾಮದವರು ಇವತ್ತು ನಮ್ಮ ಜೊತೆಗಿದ್ದಾರೆ, ಸಿದ್ದು ಪಾಟೀಲ್ ಅಂತ. ಜೊತೆಗೆ ಈ ಪ್ರಾಧಿಕಾರದ ಅಧ್ಯಕ್ಷರು ಕೂಡ. ಹಾಗಾಗಿ ಅವ್ರ ಜೊತೆಗೆ ಹೆಚ್ಚಿನ ಮಾಹಿತಿ ಇರುತ್ತೆ ಅಂತ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಸರ್. ಈ ಒಂದು ಗ್ರಾಮದಲ್ಲಿ ಭಾಳಷ್ಟು ನಿಗೂಢವಾಗಿರ್ತಕ್ಕಂಥ ಸತ್ಯಾಂಶಗಳನ್ನು ಹೊರತೆಗೆಯೋ ಕೆಲಸ ಏನೆಲ್ಲ ನಡೆಯುತ್ತೆ, ಎಷ್ಟು ದಿನಗಳ ಕಾಲ ಈ ಒಂದು ಉತ್ಖನನ ಕಾರ್ಯ ಇರುತ್ತೆ, ಡೀಟೇಲ್ ಆಗಿ ಹೇಳೋದು. ನಮಸ್ಕಾರ. ಏನು ನಮ್ಮ ಲಕ್ಕುಂಡಿ ಐತಿಹಾಸಿಕ ಲಕ್ಕುಂಡಿ 101 ದೇವಸ್ಥಾನ, 101 ಬಾವಿಗಳು ಇರುವಂಥ ಒಂದು ಇತಿಹಾಸ ಗ್ರಾಮ. ಇಲ್ಲಿ ಕಳೆದ ಜೂನ್ 3ರಂದು ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ನಾವು ಉತ್ಖನನಕ್ಕೆ ಚಾಲನೆ ನೀಡಿಸಿದ್ವಿ. ಏನು ಮಳೆಯ ಕಾರಣದಿಂದಾಗಿ ಒಂದು 3-4 ತಿಂಗಳ ಉತ್ಖನನ ಕಾರ್ಯ ಪ್ರಾರಂಭವಾಗಿರಲಿಲ್ಲ. ಈಗೇನು ಇವತ್ತು ಜನವರಿ 16ರಂದು ಉತ್ಖನನ ಕಾರ್ಯ ಪ್ರಾರಂಭವಾಗಿದೆ. ಏನು ಇದಕ್ಕೆ ಇಲ್ಲೇ ಯಾಕೆ ಉತ್ಖನನ ಮಾಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಕಾಣುವಂಥ ಸಿದ್ದರ ಬಾವಿಯಿಂದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಒಂದು ಮೆಟ್ಟಿಲುಗಳ ಸಂಕೀರ್ಣ ಇದೆ ಅಂತೇಳಿ ಅನೇಕ ಹಿರಿಯರು, ಇತಿಹಾಸ ತಜ್ಞರು ಹೇಳಿದ ಪ್ರಕಾರ ಈ ಪಾಯಿಂಟನ್ನು ನಾವು ನೋಟ್ ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ, ಲಕ್ಕುಂಡಿ ಪ್ರಾಧಿಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಟೂರಿಸಂ ಇಲಾಖೆ ಮುಖಾಂತರ ಕಳಿಸಿದ್ವಿ. ಕೇಂದ್ರ ಸರ್ಕಾರ ಇದಕ್ಕೆ ಪರ್ಮಿಷನ್ ಕೊಟ್ಟಿದೆ. ಆದ ಕಾರಣದಿಂದ ಇಲ್ಲಿಂದ ನಾವು ಉತ್ಖನನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನು ಲಕ್ಕುಂಡಿಯಲ್ಲಿ ಅನೇಕ ಸುಮಾರು ಒಂದು 20-30 ಒಂದು ಸ್ಥಳಗಳನ್ನು ನಾವು ಪರಿಶೀಲನೆ ಮಾಡಿ ಟ್ರಯಲ್ ಟ್ರೆಂಚ್ ಮಾಡಿ ಅದನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಪರ್ಮಿಷನ್ ಕಳಿಸ್ತೀವಿ. ಇನ್ನೇನು ಪರ್ಮಿಷನ್ ಆದ ತಕ್ಷಣ ಅಲ್ಲಿಯೂ ಕೂಡ ಉತ್ಖನನ ಕಾರ್ಯ ಪ್ರಾರಂಭವಾಗ್ತಾ ಇದೆ ಸರ್. ಜೊತೆಗೆ ಏನು ಸರ್ ಆ ಥರ ಯಾಕೆಂದರೆ ಈ ಭಾಗದಲ್ಲಿ ನೋಡಿ, ಇಲ್ಲಿಂದ ಒಂದು 150 ಮೀಟ್ರ್ ಅಂತರದಲ್ಲಿ ಸಿಕ್ಕಿರ್ತಕ್ಕಂಥ ನಿಧಿ ಅದೇ ಒಂದು ಊಹೆಯ ಮೇಲೆ. ಜೊತೆಗೆ 2025ರಲ್ಲಿ ಸಿದ್ದರಾಮಯ್ಯನವರು ಕೂಡ ಅದೇ ರೀತಿಯಾಗಿ ಹೇಳಿದರು. ಒಂದು ಆ ರೀತಿಯಾಗಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೋದಾ ಸರ್, ಇಲ್ಲೂ ಸಿಗುತ್ತೆ ಅನ್ನೋ ರೀತಿ? ಇಲ್ಲ, ಇಲ್ಲಿ ಐತಿಹಾಸಿಕ ಕುರುಹು ಸಿಗುತ್ತೆ. ಏನು ಈ ಬಾವಿಯಿಂದ ಆ ದೇವಸ್ಥಾನಕ್ಕೆ ಮೆಟ್ಟಿಲುಗಳ ಸಂಕೀರ್ಣ ಇದೆ ಅಂತೇಳಿ. ಇಲ್ಲಿ ಏನು ನಮ್ಮ ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಸುತ್ತಮುತ್ತಲು ಒಂದು 50 ಮೀಟರ್ನಲ್ಲಿ ಏನು ಕಲ್ಯಾಣ ಚಾಲುಕ್ಯ ಕಾಲದಲ್ಲಿರುವ
ಏನು ಒಂದು ಲಕ್ಕಿ ಗದ್ಯಾನ ನಾಣ್ಯ ಚಲಾವಣೆ ಇತ್ತು, ಆ ನಾಣ್ಯ ಇಲ್ಲೇ ಟಂಕಿಸ್ತಾ ಇದ್ರನ್ನು ಕೂಡ ಐತಿಹಾಸಿಕ ಕುರುಹು ಇದೆ. ಅದರಿಂದ ಈಗಾದರೂ ಆ ಓಣಿಗೆ ಅಚ್ಚಪ್ಪನ ಬೈಲು ಅಂತೀವಿ. ಅಚ್ಚಪ್ಪನ ಬೈಲಿಂದ ನಾಣ್ಯಗಳನ್ನು ಹಾಕ್ತಿದ್ರು, ಅದಕ್ಕೆ ಆ ಏರಿಯಾ ಬೈಲು, ಅಚ್ಚಪ್ಪನ ಬೈಲು ಅಂತೇಳಿ ಇವತ್ತಿನವರೆಗೂ ಪ್ರಸಿದ್ಧ ಇದೆ. ಈ ದೇವಸ್ಥಾನದಿಂದ ಕೂಗಳತೆಯ ದೂರದಲ್ಲಿ ಅದು ಏನೋ ಟಂಕಿಸುವಂಥ ಶಾಲೆ ಇರ್ಬೋದು ಅನ್ನೋದು ನಮ್ಮ ಕಲ್ಪನೆ, ಇತಿಹಾಸ ತಜ್ಞರ ಒಂದು ಅಭಿಪ್ರಾಯ. ಅದಕ್ಕೆ ಇಲ್ಲಿದ್ದ ಸ್ಟಾರ್ಟ್ ಮಾಡಿ ಮತ್ತು ಒಂದು 20-30 ಕಡೆ ನಾವು ಮಾರ್ಕ್ ಮಾಡ್ತೀವಿ. ಪರ್ಮಿಷನ್ ಆದ ತಕ್ಷಣ ಅಲ್ಲಿ ಕೂಡ ಉತ್ಖನನ ಸ್ಟಾರ್ಟ್ ಮಾಡ್ತೀವಿ ಸರ್. ಈ ಜಾಗ ಬಿಟ್ಟು ಮತ್ತೆ ಇನ್ನೂ ಒಂದು 20-30 ಕಡೆ ಇಡೀ ಊರೇ 101 ಗುಡಿ, 101 ಬಾವಿ. ಈ ಕಾರಣ ಸಿಗೋದು ನಿಮ್ಗೆ ಕೇವಲ ಒಂದು 50 ಸಿಗ್ತಾವೆ. ನಮ್ಮ ಲಕ್ಕುಂಡಿ ಇತಿಹಾಸ ಇರೋದು 101 ಗುಡಿ, 101 ಬಾವಿ. ಅದು ಎಲ್ಲೆಲ್ಲಿ ಅನ್ನೋದು ಎಷ್ಟು ಸಾಧ್ಯ ಆಗುತ್ತೆ ಎಲ್ಲ ಹುಡುಕಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತು ಯಾರ್ಯಾರು ಇದ್ದಾರೆ ಸರ್? ಏನೆಲ್ಲ ಯಾರ್ಯಾರು ಉಪಸ್ಥಿತಿ ಇದ್ದಾರೆ ಇಲ್ಲಿ? ಇವಾಗ ನಮ್ಮ ಪುರಾತತ್ವ ಇಲಾಖೆಯ ರಾಜ್ಯ ನಿರ್ದೇಶಕರಾದಂಥ ಸೈಜೇಶ್ವರರವರು, ಅವರ ತಂಡ, ಹಾಗೂ ನಮ್ಮ ಲಕ್ಕುಂಡಿಯ ಪ್ರಾಧಿಕಾರದ ಆಯುಕ್ತರಾದಂಥ ಶರಣು ಗೋಗೇರವರು, ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದಂಥ ಕೊಟ್ರೆ ಶುಭೂತಿ ಅವರು, ಎಲ್ಲ ಅವರ ತಂಡಗಳು ಪ್ರಕಾರವಾಗಿ ಈಗೆಲ್ಲ ಅವರಿಗೆ ಏನು ಊರಿನ ಏನು ಕೆಲಸ ಮಾಡುವಂಥ ವರ್ಗ ಇದೆ ಅಲ್ಲ, ಅವರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದೆ. ಇವತ್ತಿನಿಂದ ಈ ಥರ ಸ್ಟಾರ್ಟ್ ಆಗುತ್ತೆ, ನೀವು ಮುಂಜಾನೆ 8 ಗಂಟೆಯಿಂದ ಸಂಜೆ 5 ತನಕ ವರ್ಕ್ ಮಾಡಬೇಕು, ಈ ಥರ ವರ್ಕ್ ಮಾಡಬೇಕು, ಇಷ್ಟು ಸಿಸ್ಟಮೆಟಿಕ್ ನಾವು ಮಾಡಬೇಕು ಅಂತೇಳಿ ಎಲ್ಲ ತಿಳಿಸ್ತಾ ಇದ್ದಾರೆ ಸರ್ ಅವ್ರಿಗೆ. ಎಸ್ ಸ್ನೇಹಿತರು, ನೋಡಿದ್ರಲ್ವ ಸಿದ್ದು ಪಾಟೀಲ್ ಅವರು ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಟ್ಟರು. ನೋಡಿ, ಈ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ದಾರಿ, ಅದರ ಪಕ್ಕದಲ್ಲೇ ನಿಮಗೆ ಸಿಗ್ತಕ್ಕಂಥ ಕಲ್ಯಾಣಿ. ಈ ಜಾಗದಲ್ಲಿ ನಿಮಗೆ ಏನಾದರೂ ಹೆಚ್ಚಿನ ಕುರುಹುಗಳು ಸಿಗಬಹುದು. ನಾವು ಯಾಕೆಂದ್ರೆ ಇಲ್ಲಿ ಅವ್ರು ಹೇಳ್ತಾ ಇದ್ರು ಅಚ್ಚಪ್ಪ ಕಾಲೋನಿ ಅಂತ. ಅಚ್ಚಪ್ಪ ಕಾಲೋನಿ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಇಲ್ಲಿ ನಾಣ್ಯಗಳನ್ನು ಟಂಕಿಸ್ತಾ ಇದ್ರು, ಅಚ್ಚು ಒತ್ತುತ್ತಾ ಇದ್ರು. ಹಾಗಾಗಿ ಈ ಭಾಗದಲ್ಲಿ ಯಾವುದಾದ್ರೂ ಐತಿಹಾಸಿಕ ಕುರುಹುಗಳು ಸಿಕ್ಕರೆ ಅದು ಹೆಲ್ಪ್ ಆಗಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ಅವರು ಆಲೋಚನೆ ಮಾಡ್ತಿದ್ದಾರೆ. ನೋಡೋಣ, ಕುತೂಹಲದಿಂದ ಕಾದು ನೋಡೋಣ ಏನೆಲ್ಲ ಆಗಬಹುದು ಅಂತ. ಉತ್ಖನನ ಕಾರ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಆಯ್ತು ಸರ್, ಆಯ್ತು. ಬಟ್ಟೆನ ಕೇಳಿ ಆಯ್ತು ಸರ್, ಆಯ್ತು.